ಹಿಡಿಬೇಡ, ಅನ್ಸ್ಬೇಡ, ಅನ್ಸ್ಬೇಡ, ಅನ್ಸ್ಬೇಡ. ಇಷ್ಟು ನಾಟಕದ ವ್ಯಕ್ತಿಗೆ ನಾವೆಲ್ಲ ಏನ್ ವಾಸನೆ, ಏನ್ ವಾಸನೆ ಹೇಳ. ಮುಚ್ಕೋ 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 ಮುಚ್ಕೋ. ಹೇಳಿ ಹೇಳಿ ಹೇಳಿ. ಇದು ಯಾಕಂದ್ರೆ ಈಗ ಆ ವಾಸೊಳಗ ಅದ್ ಮುಚ್ಚಿದ್ ಮಾಡಾತದ ನೋಡಿ. ಚಲೋ ಫುಲ್ ದೊಡ್ಡದ ಮಾಡ್ಬಿಟ್ಟಾರ. ಅದು ಆಮೇಲೆ ಕರೆಕ್ಟ್ ಸೈಜು ಆಗೈತೆ ನೋಡಿ. ಎಷ್ಟು ದೇವ್ರಿಗೆ ಯಾವಾಗ ಮಾಡಿರ್ಬೇಕು ಮತ್ತು ಹೆಂಗೆ ಅವ್ರು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಾರೆ ನೋಡಿ. ಅನಿಸ್ತು ಸರ್ಪ್ರೈಸ್. ಇದೇ ನನ್ನ ಸರ್ಪ್ರೈಸ್ ನೋಡಿ. ನಾ ಏನು ನಿನಗೆ ಅಂಗಡಿ ಕೊಡಿಸಿ ನಿನಗೆ ಹೋಗಿ ನಾ ಮಾಡುವಂಥ ಸರ್ಪ್ರೈಸ್ ನನ್ನ ಕಡೆ ಇಲ್ಲ. ನಾ ಇರೋದ್ರೊಳಗೆ ಇಲ್ಲ ಅಳೋದಲ್ಲ. ಸಣ್ಣ ಪುಟ್ಟ ನಂದು ಇದೆ ಸರ್ಪ್ರೈಸ್. ಚಿಕನ್ ಮಾಡೋದು, ನಿಂಗೆ ಸರ್ಪ್ರೈಸ್ ಮಾಡೋದು, ಒಂದು ಹಣ್ಣು ತಂದಿದ್ದ, ಅದು ನಾ ಏನು ತಂದಿದ್ದಲ್ಲ ಅಪ್ಪನ ತಂದಿದ್ದ, ಅದು ಕರ್ಕೊಂಡು ಹೋಗಿ ನಿಂಗೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಮಾಡೋದು, ಇದೆ ನನ್ನ ಸರ್ಪ್ರೈಸ್. ಬಾಳೆಹಣ್ಣು ಯಾರು ತಂದ್ರೆ ಅಂದರೆ ಒಂದೆರಡು ಬಾಳೆ ತಂದು. ಯಾಕಂದ್ರೆ ನನ್ನ ಸರ್ಪ್ರೈಸ್ ಅನ್ನಿಸು ಇಷ್ಟ ಅದ ನೋಡು. ಆಯ್ತಾಯ್ತು. ಈಗ ನೀನು ಆರಾಮಾಗ್ತೀನಿ. ಎರಡು ಮ್ಯಾಂಗೋ ಮುಗಿಸು. ಹಾಂ, ಮತ್ತು ನಾನು ಇಲ್ಲಿ ಚಾಯ್ ಮಾಡೋಕ್ಕಿಟ್ಟಿದ್ದೆ. ನಾ ಮ್ಯಾಂಗೋ ತಿನ್ನೋದೆ, ನಾ ಭಾಳ ಅಂದ್ರೆ ಭಾಳ ಮ್ಯಾಂಗೋ ನನಗೆ ಇಷ್ಟ. ಖರೆ ಸದ್ಯಾಗ ನನಗೆ ತಿನ್ಬೇಕು ಅನಿಸಿದ್ರೆ ಅಷ್ಟೇ ತಿಂತೇನೆ, ನಾ ಇಲ್ಲಾಂದ್ರೆ ತಿನ್ನೋದಿಲ್ಲ. ಯಾಕೂ ಗೊತ್ತಿಲ್ಲ ನಂಗೆ, ಹಂಗೆ ಅನ್ಸಲ್ಲ. ಮಾವಿನಕಾಯಿ ಅಂದರೆ ಹಾಂ, ಹೌದಾ? ಇಲ್ಲ ಅವ್ರು ನೆನಪು ಇಲ್ಲ ಪಾಪ. ಅದು ನೀ ಬೈತಿ ಅಂತ ನೆನಪೇ ಇಲ್ಲ ಅವ್ರಿಗೆ. ಆಮೇಲೆ ಮೆಣ್ಸಿನ್ಕಾಯಿ ತೊಗೊಂಬಂದಾರ ಹೋಗಿ, ಕಾಶ್ಮೀರಿ ಮತ್ತು ಬ್ಯಾಡಿಗೆ. ಹೌದು, ಮತ್ತು ಗಡ್ಡ ಅಂದ್ರೆ ನೀ ಏನು ತಿಕ್ಕೊಂಡು ಒಮ್ಮೊಮ್ಮೆ ಪ್ರೀತಿ ಮಾಡ್ತೇವೆ, ಒಮ್ಮೊಮ್ಮೆ ಬೈತೆ. ಯಾಕಂದರೆ ಒಮ್ಮೊಮ್ಮೆ ಬೈತೇವೆ, ಒಮ್ಮೆ ನೀ ಬರೀ ನಾವು ಮಾತಾಡೋದು ಒಂದು ಕಡೆ ನೋಡಿದರೆ ನಮ್ಮ ಪ್ರೀತಿ ನೋಡಿಲ್ಲ. ನೀ ಬರೀ ಜಗಳ ಮಾತಾಡೋದು, ಗಂಡ ಹೆಂಡತಿ ಅಂದ್ರೆ ವಾದ ವಿವಾದಗಳು ಆಗೋದೇ ಅಲ್ಲ. ಹಾಂ, ಆಯ್ತು ತಗೋ. ಇವತ್ತು ಭಾಂಡ ಪೋಟ್ ಏನಾಯ್ತು ಹಿಂಗ್ಯಾಕ? ಈಗ ತಿನ್ನಿ, ಸುಮ್ಮನೆ ಡಿಸ್ಟರ್ಬ್. ಆಯ್ತಾಯ್ತು, ತಿಂತೀನಿ. ಈಗ ನೀ ಅಪ್ಪ ಜೊತೆ ಜಗಳ ಮಾಡಾಕಿದೆ ಏನು? ನೀ ಜಗಳ ಮಾಡತ್ತಿದ್ದೇನ ನಾ ಪಾಪ ಅನ್ಬೇಕು, ನಾ ಜಗಳ ಮಾಡತ್ತಿದ್ದ ನೀ ಪಾಪ ಅನ್ಬೇಕು. ಅವಾಗ ಹಂಗಾಗ್ತದೆ. ನೀವು ಹಂಗಲ್ಲ, ಮತ್ತೆ ಉಬ್ಸೋದಂತ ಅಲ್ಲದ. ಅವಾಗ ನೀ ಬಂದು ಅವಾಗ ಅಲ್ಲಿ ನೀವು ಮೂರನೇ ವ್ಯಕ್ತಿ ಬಂದು ಅಲ್ಲಿ ಜಗಳ ಹಚ್ಚಿದೆ ಅಂದ್ರೆ ಬೆಂಕಿನ ಹತ್ತೈತೆ ಅಲ್ಲಿ. ಹಂಗೆ ಖರೇನ ಐತೆ. ಖರೆ ಪಾಪ ಆ ಟೈಮ್ದಾಗ ಅವ್ರಿಗೆ ಇದನ್ನ ಮಾಡ್ಬೋದು. ನಾವು ಇದು ಮಾಡ್ಬೇಕಾಗ್ತೈತೆ. ಯಾಕಂದ್ರೆ ನಿಮ್ಮ ಅವ್ರ ಸಲುವಾಗಿ ತಂದಿಲ್ಲ ಅವ್ರೆ, ನಮಗೆ ಮನೆಯೊಳಗೆ ನಮ್ಮ ಬಂದು ಸಾಕಾಶ ಹೆಂಗೆ ಬೆಕ್ಕಿನ ಮರಿ ಥರ ಬರತ್ತಾರ. ಹುಲಿ ಇರ್ತಾರೆ, ಹುಲಿ ಹೆಂಗೆ ಮಾಡತ್ತಾರ ನೋಡಲ್ಲಿ, ನೋಡತ್ತಾರ ನೋಡಿ ಹೆಂಗೆ ಮ್ಯಾಂಗೋ ಹೆಂಗೆ ಬಟ್ಟೆ ತೆಗೆದು ಕಟ್ ಮಾಡಿಕೊಡ್ಬೇಕಂತ ಬಂದಾರ ಅವರು. ಇಲ್ಲಂತ ಚಲೋ ಅದ. ಶಾಂಭವಿ ಚಾಲು ಆಯ್ತು ಈಗ ಮಾತಾಡೋದು. ಇಲ್ಲಿ ಮೆಣಸಿನ್ಕಾಯಿ ಒಂದ್ಸಲ ನೋಡಿ ಬರೋದಂತ ಹೋಗಿ ಏನೇನಾಗಿದ್ದಾವೆ ಏನಿಲ್ಲ ಅಂತ. ಅದಕ್ಕೆ ಮೆಣಸಿನ್ಕಾಯಿ ಅಂತ ಫುಲ್ ಕಲರ್ ಮಸ್ತ್ ಕಾಣಿಸ್ತಾ ಇದ್ದಾವೆ. ಮತ್ತು ಫುಲ್ ಒಣಗ್ಯಾವ. ಬಿಸಿಲಾಗ ಸ್ವಲ್ಪ ಐತಿ ಇನ್ನೂ ಇದನ್ನು ಆಗಿಲ್ಲ ಅದು. ಆಮೇಲೆ ಆ ಕಡೆ ಇರೋದವಲ್ಲ, ಆ ಕಡೆ ಆದರೂ ಸ್ವಚ್ಛ ಮಾಡೋಕೆ ಚಾಲು ಮಾಡ್ತಾರೆ ಒಂದಾದರೂ ಸದ್ಯಾಗ. ಮತ್ತು ಈ ಕಡೆದನ ಆಮೇಲೆ ಮತ್ತೆ ಸ್ವಚ್ಛ ಮಾಡ್ಬೋದು. ಇಲ್ಲೆಲ್ಲ ಹಚ್ಕೊಂಡ್ರಲ್ಲ ಬಟ್ಟೆ ಮೇಲೆ ಚಲ್ಕೊಂಬಂದ್ರೆ. ಇದು ಸ್ವಲ್ಪ ಮೆತ್ತಗದ ಉಂಡಿ ಮುರಿತದ. ಅದೇ ಆಟ ಅದು ನೋಡಿ ಹಂಗಾಗತ್ತೆ, ಹಂಗಾಗಬಾರ್ದು ಅದು. ಆಮೇಲೆ ಅದೈತೆಲ್ಲ ಇದೇನೈತಲ್ಲ ಇದು ಒಣಗಿದಾವು. ಇದು
ಇದು ಇದು ನೋಡಿ ಇದು ಯಾಕಂದ್ರೆ ಇವು ಚಪ್ಪಟ್ ಅದಾವ ದಪ್ಪ ಅದಾವ ಇನ್ನು ನಾಳೆ ಒಂದಿನ ಒಣಗಿಸ್ಬೇಕಿದು ಆಮೇಲೆ ಒಣಗ್ತಾವ ಇವು ಭಾಳ ನೀರು ಬಡ್ದಿದಾರ ಇದಕ್ಕೆ ಇದು 5 kg ಇದು 5 kg ನೋಡಿ ಅಲ್ಲಿ ಬಿಸಿಲು ಇರೋದ್ರಿಂದ ಆ ಕಡೆ ಜಾಗ ಅಲ್ಲ ಅಲ್ಲಿ ಬಿಸಿಲು ಭಾಳ ಐತಂತೀವಿ ನಾವು ಕೂಡಿ ಮಾಡ್ತೀವಿ ಏನೇ ಕೆಲಸ ಇದ್ರು ನಾವು ಇಬ್ಬರು ಕೂಡಿ ಹಿಂಗೆ ಮಕ್ಕಳು ಮಾಡ್ತಿದ್ರು ಮೊದಲು ಅವ್ರ ಮಕ್ಳು ಈಗ ಅವ್ರವ್ರ ಕೆಲಸಕ್ಕೆ ಒಳಗೆ ಬ್ಯುಸಿ ಅದಾರ ಇಲ್ಲಾಂದ್ರೆ ಮೆಣ್ಸಿನ್ಕಾಯಿನ ತೊಗೊಂಬಂದೆ ಅಂತಂದ್ರೆ ಹಿಂಗೆ ಒಮ್ಮೊಮ್ಮೆ 20 ಕಿಲೋ ತರ್ತಿದ್ದು ಅವಾಗ ನಾನು ಹುಡುಗರು ಆಮೇಲೆ ಇವರು 3 ಜನ ಕುತ್ಕೊಂಡು ಇದು ಕ್ಲೀನ್ ಮಾಡ್ತಿದ್ದು ಮೆಣಸಿನ್ಕಾಯಿಗೆ ಹಂಗೆ ಮಾಡಿ ನಾವು ಕ್ಲೀನ್ ಮಾಡಿ ಮಸಾಲೆ ಹಾಕಿ ಮಾಡಕ್ಕೆ ಕೊಡ್ತಿದ್ದು ಈಗ ಹುಡುಗರಿಗೆ ಟೈಮ್ ಇಲ್ಲ ಈ ಕೆಲಸದವ್ರ ಅವ್ರಿಗೆ ಹೇಳೋದೈತಿ ನೋಡ್ಬೇಕು ಏನೇನಾಗ್ತದೆ ಅವ್ರಿಗೂ ಆರಾಮಿಲ್ಲ ಒಬ್ಬೊಬ್ರಿಗೆ ಆರಾಮಿಲ್ಲ ಮತ್ತು ಒಬ್ಬಾಕೆ ಮಾಡ್ತಾ ಇದ್ದಾಳೆ ಈಗ ಚಲೋ ಅಂತೂ ಇದಾಗ್ಯಾವ ಆವಾಜ್ ಅಂತೂ ಬರ್ತಾ ಇದೆ ಸ್ವಲ್ಪ ನೀರು ಬಡ್ದಾರನಂತಲೇ ಮೆತ್ತಗಾಗ್ಯಾವು ಒಣಗಿದ್ದೆ ಅದಾವು ನಾನು ಚಾಯ್ ತೊಗೊಂಡು ಕೂತಿದ್ದೀನಿ ಇಲ್ಲಿ ಚಿನ್ನೂ ಚಾಯ್ ಬಿಟ್ಟರೆ ತಿನ್ನತೀನಿ ಶಾಂಭವಿ ಏನು ಮಾತಾಡ್ಕೊಂಡು ಕೂತಾವ ಮಳಿ ಆವಾಜ ಅದೇ ನೀವೇನು ಜಗಳ ಮಾಡ್ತಾ ಅಲ್ಲ ನಿಮ್ದೇನು ಜಗಳ ನಡೆದೈತೆ ಇದು ಚಪ್ಪಲ್ ಸೊ ಈ ವರ್ಷದ ನಮ್ಮ ಗಿಡದ ನಮ್ಮ ಮನೆಯ ಕೈತೋಟದ ಗಿಡದ ಮಾವಿನ ಫಲ ಬಂದದ ಸ್ವಲ್ಪ ಮಾವು ತೆಗಿಬೇಕಂತ ಅನ್ಕೊಂಡಿದ್ದೀವಿ ಈ ರೀತಿ ಈ ವರ್ಷ ಮಾವಿನಕಾಯಿ ಆಗಿದಾವೆ ಹಣ್ಣು ಹಾಕಿ ಹಣ್ಣು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ನೋಡೋಣ ಯಾವ ರೀತಿ ಇರ್ತದೆ ಅಂತ ಈ ಶಾಂಪಲ್ ಮಾಡಿಲ್ಲ ಬೆಳಕಾಗ್ಯಾವ ಆಯ್ತು ನೆನ್ಕಾಯಿ ಕೊಡು ಸೈಡಿಗೆ ನೀ ಬರಲ್ಲ ಹಂಗ ಏ ಒಂದು ರೊಟ್ಟಿ ಏನು ಅನ್ನತ್ತಿದ್ದೆ ಇದು ಇದಕ್ಕೆ ಹಿಂಗೆ ಗಂಟು ಕಟ್ರೆ ಅನ್ನತ್ತಿದ್ದೆ ಇದು ಅದು ಹಂಗೆ ಮಾಡೋದು ಇದು ಸಪ್ರೇಟ್ ಇದು ಹಿಂಗೆ ಅದು ಹಂಗೆ ಮಾಡೋದು ಅದು ಹಂಗೆ ಮಾಡೋದಿತ್ತು ಅದು ಕಟ್ಟಾಗ್ಬೇಕು ಮೆಣಸಿನ್ಕಾಯಿ ತೆಗೆದು ಇಡೋದು ಒಣಗಾಕ ಹಾಕೋದಾಯ್ತು ಅವಾಗಿಂದ ಈಗ ಬಿಸಿಲು ಹೋಯ್ತು ಮತ್ತು ತೆಗೆದು ಇಡೋದು ಕೆಲಸ ಆಯಿತು ಈಗ ಬೇಸಿಗೆ ಕಾಲ ಒಳಗೆ ಇವಾಗ ಕೆಲಸ ಇರ್ತಾವೆ ನೋಡಿ ಕಟ್ಟೋದು ತೆಗೆದಿಡೋದು ಮಾಡೋದು ನಾವು ಹಪ್ಪಳ ಅದು ಮೊದಲು ಕಟ್ಟಾಕ ಬಾ ಇಲ್ಲಿ ಹಿಡಿ ಬಾ ಇಲ್ಲ ಅಪ್ಪ ಕಡೆ ಆಗ್ಬೇತಾವ ಕೆಲಸ ಮಾಡಿದೆ ಅಪ್ಪ ಕೈ ಕಾಲು ನೋಡಿದ್ವಿ ಇಲ್ಲ ಡಾಕ್ಟರ್ ಅಂದ್ರೆ ಹಂಗ ಅವ್ರ ಇದೆ ರಾತ್ರಿ 10 ಗಂಟೆ ಆಯ್ತು ಅಭಿಮಾನಿಗಳೇ ನಮ್ಮದು ಈಗ ಊಟ ಆಯಿತು ಮತ್ತು ಅಪ್ಪಂದ ನೈಟ್ ಡ್ಯೂಟಿ ಅಲ್ಲಿ ಏನಾದರೂ ಊಟ ಮಾಡ್ಕೋತೇನಮ್ಮ ಅಂತಂದ ಮತ್ತು ನಾವು ಮಧ್ಯಾಹ್ನದ ಸ್ವಲ್ಪ ಬೆಳಿಗ್ಗೆದ ಏನೇನಿತ್ತಲ್ಲ ಅದೇ ಸ್ವಲ್ಪ ಊಟ ಮಾಡ್ಕೊಂಡ್ವಿ ಬಹಳ ಸೆಕೆ ಸಲುವಾಗಿ ಸ್ವಲ್ಪ ಅನ್ನ ಮೊಸರು ತಿಂದು ಈಗ ಬೇಗ ಮಲ್ಕೊಳ್ಳೋರದೇವಿ ನಂದು ಇವತ್ತು ಡೇಟ್ ಆಗೈತಿ ಅದಕ್ಕೆ ನನಗೂ ಭಾಳ ಅಂದ್ರೆ ಭಾಳ ಸುಸ್ತಾದಂಗೆ ಆಗ್ಬಿಟ್ಟೈತಿ ಈ ಬಿಸಿಲು ಸಲುವಾಗಿ ಮೊದಲ ಸಂಕಟ ಆಗ್ತಾಯಿದೆ
ಮತ್ತು ಅದ್ರೊಳಗೆ ಇದೊಂದು ಮತ್ತು ಚಲೋ ಆಯ್ತಲ್ಲ ಈಗ, ಯಾಕಂದ್ರೆ ಈಗ ಮತ್ತು ಮದ್ವೆ ಕಾರ್ಯಕ್ರಮಗಳು ಭಾಳ ಅದಾವ, ಸ್ಟಾರ್ಟ್ ಆಗಿ ಈಗ ಆಗ್ತಾವ. ಇನ್ನೊಂದು ಸ್ವಲ್ಪ ದಿನದಲ್ಲೇ ಸ್ವಲ್ಪ ನನಗೆ ಟೈಮ್ ಸಿಕ್ತು, ಚಲೋ ಆಯಿತು. ಈಗ ಆರಾಮ್ ಸ್ವಲ್ಪ ರೆಸ್ಟ್ ಮಾಡಿ ಮತ್ತು ಇನ್ನೇನು ಕೆಲಸಗಳು ಅದಾವೆಲ್ಲ ಏನು ಮಾಡ್ಕೋತೀನಿ. ನಿಮಗೆ ಗೊತ್ತಾದ ಮನೆ ಒಳಗೆ ಏನು ಅದು ಮೆಣಸಿನ್ಕಾಯಿ ಕೆಲಸ ಅದೆಲ್ಲ ಮಾಡೋದೈತಿ. ಮೆಣಸಿನ್ಕಾಯಿ ತೊಗೊಂಬಂದಿದ್ದಾರೆ ಯಜಮಾನ್ರ, ಅದೆಲ್ಲ ಮಾಡೋದೈತಿ, ಅವೆಲ್ಲ ಕೆಲಸ ಅದಾವ. ಮತ್ತು ಏನೇನು ಮೆಣಸಿನ್ಕಾಯ್ದು ಕತಿ ಆಗ್ತದೆ, ಯಾರ್ಯಾರು ಕ್ಲೀನ್ ಮಾಡ್ತಾರೆ, ಏನಾಗ್ತದೆ ನೋಡಕ್ಕೆ ರೆಡಿ. ಬಾಲ್ಟಿ ಮಿಕ್ಸ್ करायचं नाही का? थांब, दोन्ही ಸಪ್ರೇಟ್ ಐತೆ. ಹಾಂ, ಮುಂಜಾನೆ ನಿಮಗೆ ಮೆಣಸಿನ್ಕಾಯಿ ತೊಗೊಂಡು ಮೆಣಸಿನ್ಕಾಯಿ ಹಾಕೋದೇ ಸುಗೋದೇ ಹೇಳ್ತಾ ಇದೀವಿ. दोन्ही पण सेपरेटच आहेत मध्ये. एक काश्मीरी आहे आणि एक बॅडगी आहे, म्हणून तुला पाणी घालू नको म्हटलं इकडं. हां, झालं, बरं झालं, छान. ह्याला आणि तिथं सगळं सेम मिरच्या बघा. हां, बसा सोड, बघा तिला नंतर विचारू तिला काय म्हणते. हां, नीट करूनच जावं म्हणजे तसं, नाही तर संध्याकाळी करून गेला तर पण चालतंय. बघ कसं ಟೈಮ್ ಆಯಿತು, 8 ಗಂಟೆ. ನಮ್ಮದು ಹೋಗಿ ಬರ್ತೈತಿ ಈಗ. ಶಾಂಭವಿ ಕೆಲಸ ಅಭ್ಯಾಸ ಮಾಡಿ ಹೋಗುತ್ತಾಳೆ. ಇವಳು ಬಂದಪ್ಪ ಸಕ್ಕು ಇವತ್ತು ಕೆಲಸ 2 ದಿನ 1 ವಾರ ಸುಟ್ಟಿ ಮಾಡ್ಯಾಳ. जरासं घाल, घातलीस तर पण बारीक करून प्लेट झाकून ठेव की, नाही तर ಉಸ್ घालायच नको. ಮಾಡಿ ಹೊರತುಂಬ ಅವ್ರಿಗೆ ನಾಷ್ಟ ಮಾಡಿಸಿ ಇಷ್ಟು ಜನ ಎಲ್ಲ ನಿಂತಿರ್ತೇವೆ ಅಂತಂದ್ರೆ ಬೆಳಿಗ್ಗೆ ಇದು ನಾಷ್ಟ ಮತ್ತು ರೆಡಿ ಮಾಡೋ ಸಲುವಾಗಿ ನಿಂತಿರ್ತೇವೆ. 3 ಥರ ಪಲ್ಯಗಳು ಹೊಟ್ಟೆ ಸಲುವಾಗಿ, ಡೈಜೆಷನ್ ಸಲುವಾಗಿ ಇಷ್ಟೆಲ್ಲ ಬೇಕಾಗ್ತೈತೆ ನೋಡಿ. ಇಷ್ಟು ವೆರೈಟಿ ನಮ್ಮ ಮನೆ ಒಳಗೆ ದಿನಾಲು. ಮತ್ತು ನಿನ್ನೆ ಇವ್ರು ಕಾಯಿಪಲ್ಯ ತೊಗೊಂಬಂದಾರ ಹೋಗಿ. ಬದ್ನಿಕಾಯಿ ಪಲ್ಯ ತಂದಾರ, ಮತ್ತು ಬೆಂಡೆಕಾಯಿ ಮತ್ತು ಈರುಳ್ಳಿ ಪಲ್ಯ ಎಲ್ಲ ಫ್ರೆಶ್ ಇದ್ದು. ಶುಭೋದಯ, ಸುಪ್ರಭಾತ ಅಭಿಮಾನಿ ಬಂಧು ಮಿತ್ರರೇ, ಬಾಂಧವರೇ. ಬಿಸಿ ಬಿಸಿ ತಿಂಡಿ ರೆಡಿ ಆಗ್ಯದ. ಈರುಳ್ಳಿ ಪಲ್ಯ, ಬೆಂಡಿ ಪಲ್ಯ, ಬದನೆಕಾಯಿ, ಸೌತೆಕಾಯಿ, ಗಜರಿ, ಬಿಸಿ ಬಿಸಿ ರೊಟ್ಟಿ. ಇವತ್ತಿನ ಬೆಳಗಿನ ಒಂದು ಕಾರ್ಯ ಅಂತಂದರೆ, ಒಬ್ಬರು ಇಲ್ಲಿ ನಮ್ಮ ಮನೆ ಎದುರುಗಡೆ ಸುತಾರ್ ಅಂತ ಇದ್ದಾರೆ, ಮನೋಹರ್ ಸುತಾರ್ ಅಂತಾರೆ. ಅವರು ಒಂದು ಹೊಲ ತೋರಿಸೋರಿದ್ದಾರೆ, ಜಮೀನು. ಅದು ನೋಡ್ಲಿಕ್ಕೆ ಹೋಗ್ತಾ ಇದ್ದೇನೆ, ಅದಕ್ಕೆ ರೆಡಿ ಆಗಿದ್ದೇನೆ. ಸೊ ನಿಮ್ಮದು ಒಂದು ಆಶೀರ್ವಾದ ಇದ್ದೀನಿ. ಥ್ಯಾಂಕ್ ಯು. ಚಪಾತಿ ರೆಡಿ ಆಗ್ತಾ ಇದಾವ. ಇಷ್ಟು ಜನ ಅಡಿಗೆ ಮನ್ಯಾಗ ನಿಂತೇವಿ, ಇಷ್ಟೆಲ್ಲ ತಯಾರಿ ಮಾಡಿ ಕಳಿಸ್ತೇವೆ ಅನ್ನೋದು ಇಷ್ಟು ಕರೆಕ್ಟ್ ಟೈಮ್ದಾಗ ಆಗ್ತೈತೆ ಎಲ್ಲ. ಈಗ ಚಪಾತಿ ಮಾಡ್ತೀನಿ, ಆಮೇಲೆ ಸಿಗ್ತೀನಿ. ಶಾಮನು ಅಂತಳಿಗ ಅವ್ರ ಅಪ್ಪನ ಡಬ್ಬ ತೊಗೊಂಡೆ ಬ್ಯಾಗ್ ರೆಡಿ ಮಾಡ್ಕೊಂಡು ಆಕಿಂದ ತೊಗೊಂಡು ಅವಳು ಬೇಗ ಬರ್ತಾ ಅಂತ. ಇವತ್ತು ಶನಿವಾರ. ಹಾಂ, ನಿಂದ ಸೆಟಸ್ಕೋಪ್ ಕಳ್ದದ. ಎಲ್ಲಿ ಕಳ್ದದ? ಮತ್ತು ಒಳಗೆ ಬರ್ತೈತೆ ಬಿಡು, ಯಾಕೆ ಚಿಂತೆ ಮಾಡ್ತೀವಿ? ಸುಳ್ಳವು ಆಗೋದಲ್ಲ ಮತ್ತು ಅದಕ್ಕೆ ಮುಖ ಸೊಪ್ಪಾಗಿ ಮಾಡಿ ಏನೋ ನಿನ್ನಿಂದ. ಇಲ್ಲಲ್ಲ, ಯಾರಾದರೂ ನಿಮ್ಮಂಥವ್ರು ಅವರು ಸೇವೆ ಮಾಡೋಕೆ ತೊಗೊಂಡಿರ್ತಾರಲ್ಲ. ಆರಾಮೋದ್ಲು ಬಿಡ, ಡಬ್ಬಾನ್ ತೊಗೊಂಡೋದ್ಲು. ಎಷ್ಟು ಖುಷಿ ಆಗ್ತದೆ. ಇಬ್ಬರು ಒಂದ ಕಡೆ ಓದ್ತಾರೆ ಅಂದಮೇಲೆ. ಈಗ ಇವರು ಹೋಗೋರು ಅದಾರ, ಅದಕ್ಕೆ ಇವ್ರಿಗೂ ಕಳಿಸ್ಕೊಡೋನು. ಇವತ್ತು ಯಾಕೋ ಸ್ವಲ್ಪ ಬಿಸಿಲು ಬಂದಿಲ್ಲ, ನೋಡೋಣ. ಮೆಣಸಿನ್ಕಾಯಿ ಸೆಟಸ್ಕೋಪ್ ಎಲ್ಲಿ ಕಳ್ಕೊಂಡ ಅಂತ, ಎಲ್ಲಿ ಕಳ್ದೈತೆ ಪಾಪ, ಏನು ಗೊತ್ತಿಲ್ಲ, ಏನು ಬಿದ್ದೈತೋ ಎಲ್ಲಿ ನೋಡ್ಬೇಕೀಗ. ಮತ್ತಿದು ಬಾಳೆಹಣ್ಣು ಅವ್ರಿಗೆ ಕೊಡೋನು. ಭಾಳ ಹಣ್ಣಾಗಿದ್ದಾವೆ ಅಂತ ಅವ್ರು ತಿಂತಾರೆ. ಗೋಧಿ ಕ್ಲೀನ್ ಮಾಡೋದು, ಹಿಟ್ಟು ಮುಗಿತು, ಗೋಧಿ ಇದೆ ಅಷ್ಟು ನೋಡಲಿಕ್ಕೆ. ಇವತ್ತಿನ ಅವ್ರಿಗೆ ಕೆಲಸ ಅವ್ರಿಗೆ ಕೊಡೋನು ಅಂತ. ಇದು ಒಂದೊಂದು ಪೀಸ್. ಅವರು ಫಸ್ಟ್ ಟೈಮ್ ತಿನ್ನೋರು ಅವರು. ಮಾತೊಂದು ಹೋಗಿಲ್ಲ तिला चालवतो. सलता इधर इब्रू गोड आहे खावा. ಅರಿ ಹೆಂಗೈತ್ರಿ? ಸ್ವಲ್ಪ ಹುಳಿ ಇರ್ತದಲ್ಲ ಅದು. ಎದ್ರಿ ನೀವು ಎದ್ದ? ಓಕೆ ಬಾಯ್, ಬರ್ರಿ ಹುಷಾರಿ. ಆಯ್ತಾ ಸರ್ ಜೊತೆ ಹೋಗ್ಬರ್ರಿ. ಓಕೆ. ಮೆಣಸಿನ್ಕಾಯಿ ಬಿಸಿಲು ಬಂತು ಈಗ. ನಮಸ್ಕಾರ ಅಭಿಮಾನಿಗಳೇ. ಇವತ್ತು ಎಷ್ಟು ಖುಷಿ ದಿನ ಗೊತ್ತಾ? ತವ್ರ ಮನೆ ಕಡೆಯಿಂದನೂ ಬಂದಿದ್ದಾರೆ,
ಮತ್ತೆ ನಮ್ಮ ತಂದೆಯವರ ತಗೊಂಡಿ ಅಂದ್ರೆ ಅಲ್ಲಿ ನಮ್ಮ ತಂದೆಯವರು ಇರೋದು ನಿರ್ಜಿ ಒಳಗ, ಅಂದ್ರೆ ನಮ್ದು ಊರ ಅದು. ಮತ್ತ ಈ ಕಡೆ ನಮ್ಮ ಅಮ್ಮನ ಊರು ಹೊಮ್ನಾಳ, ಅಲ್ಲಿಂದನೂ ಬಂದಿದ್ದಾರೆ. ಎಷ್ಟು ಖುಷಿ ಗೊತ್ತಾ, ಇವತ್ತಂತೂ ನಾನು ನೆಲದ ಮೇಲೆ ಇಲ್ಲ ಆಕಾಶದೊಳಗೆ ಹಾರ್ತಾ ಇದ್ದೀನಿ. ಮದ್ವೆ ಇದೆ ಅಂತ ನಮ್ಮ ಅಮ್ಮರ ಮಗಂದ. ರಾಜು ಮಾಮ ಅಂದ್ರೆ ನಮ್ಗೆ ಭಾಳ ಸ್ಪೆಷಲ್. ನಾವು ಸಣ್ಣಾಗಿದ್ದಾಗೆಲ್ಲ ನಮ್ಮ ಅಮ್ಮರ ಜೊತೆ ಆಡಿದೀವಿ. ನಮ್ಮ ಅಮ್ಮ ಭಾಳ ಚಂದನು, ನೋಡಕ್ ಭಾಳ ಸ್ಮಾರ್ಟ್. ಇನ್ನೂ ಆದ್ರೂ ಹೊಲ್ದಾಗ ಕೆಲಸ ಮಾಡಿದ್ರು ಅಷ್ಟು ನಮ್ಮ ಅಮ್ಮರ ಚಂದನ ಭಾಳ. ರಾಜು ಮಾಮ ಅಂತಿದ್ವು ನಾವು. ಆಮೇಲೆ ಈಗ ಅವ್ರ ಮಗ ನಮ್ಮ ಅಮ್ಮರ ರಾಜು ಮಾಮರಿನ ಮನೆಗೆ ಬರ್ಲಿಲ್ಲ, ಯಾವಾಗ ಒಂದ್ಸರಿ ಭೇಟಿ ಆಗ್ಲಿಲ್ಲ. ಆದ್ರೂ ಅವ್ರ ಮಗ ನಮಗ್ ಬಂದ ನಮ್ಮ ಯಾರ್ದಾರ ಅಂತ ಹೇಳಿ ನಮ್ ಕಾರ್ಡ್ ಕೊಡಕ್ ಬಂದಾನ. ಇವತ್ತ ನಾ ಭೇಟಿ ಮಾಡಿಸ್ತೀನಿ. ರಾಜು ಅವ್ರ ಮಗ ಸೇಮ್ ಹಿಂಗ ನಮ್ಮಮ್ಮ ಅನ್ನಕ್ಕೆ ಭಾಳ ಚಂದ ಅದಾರ ಅವ್ರ ಹುಡುಗರ. ನೀ ನೋಡಿದ್ರೆ ಏನಂತಿ, ರಾಜುನ್ ಮಗ ಭಾಳ ಚಂದ ಆಗ್ಯಾನ ಅಂತ ಹಿಂಗನ. ನಿಜಾನ ನಮ್ಮಮ್ಮ ಹೇಳಿರ್ತಾರ, ಸೇಮ್ ಹಂಗ ಅದಾನ. ಅವ್ ಭಾಳ ಸ್ಮಾರ್ಟ್ ಅದಾನ. ಅವಂದ ಈಗ ಮದ್ವೆ ಐತಿ ಇವತ್ತ. ಮೇ 3 ತಾರೀಕು ಮದ್ವೆ ಇದೆ ರೀ. ಎಲ್ಲಾರು ಮಾಮ ನೀವು ಎಲ್ಲಾ ಕುಟುಂಬ ಸಹಿತ ಬರ್ಬೇಕಂತ ನಾವು ಆಯ್ತು. ನಾವೆಲ್ಲ ಎಲ್ಲರೂ ಬರ್ತೀವಿ. ನಮ್ಮ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರ್ತದ. ಆಮೇಲೆ ಬಂದೆಲ್ಲ ಖುಷಿ ಆಯ್ತು. ಆಮೇಲೆ ಅದ ಫ್ರೆಂಡ್, ಆಮೇಲೆ ನಮ್ಮ ರಿಲೇಟಿವ್ಸ್ ಬಿಚ್ಚಿ ಕಡೆಯಿಂದ ಹೆಸರು ಪ್ರದೀಪ್ ಅಂತ ಹೆಸರು. ನನಗೂ ಬಹಳ ಖುಷಿ ಆಯ್ತು. ಯಾಕಂತ ಅಲ್ಲಿಂದ ಎಲ್ಲ ನೆನ್ಪು ಮಾಡ್ಕೊಂಡ್ವಿ. ನಮ್ಮ ಕಡೆ ನಿಲ್ಜಿ ಕಡೆಯಿಂದ ನೆನ್ಪು ಮಾಡ್ಕೊಂಡ್ವಿ. ಎಲ್ಲ ಹೇಳ್ದ, ಪರಿಚಯ ಮಾಡ್ದ, ಹಿಂಗ ಅವರು ಇವರು ನಮ್ಮ ಅಂಕಲ್ಗಳೆಲ್ಲ ಹೇಳ್ದ. ಖುಷಿ ಆಯ್ತು ನನಗ. ದೇವ್ರ ಮನೆ ಈ ರೀತಿ ಅದ. ಈಗ 1 ವರ್ಷ ಆಯ್ತು. ಇಲ್ಲಿ ಗಂಟಿ ಇದೆ ಬಾರಿಸ್ರಿ ಮೇಲೆ ಇಬ್ರು. ಇಲ್ಲೇ ದೇವಸ್ಥಾನ, ದೇವ್ರ ಮಂದಿರನ ಇಲ್ಲಿ ಮಾಡ್ಬಿಟ್ಟಿದೀವಿ ನಾವು. ಇದೆಲ್ಲ ಅಡ್ಗೆ ಮನೆ, ಹಂಗೆ ದೇವ್ರ ಮನೆ ಎಷ್ಟದ ಅಷ್ಟು ಕಿಚನ್ ಐತಿ. ಈ ಕಡೆ ಎಲ್ಲ ಇದು ಮಾಡ್ಕೊಂಡಿದ್ವಿ. ಇದು ಈ ಕಡೆ ಒಳಗಡೆ ಟಾಯ್ಲೆಟ್ ಬಾತ್ರೂಮ್ ಒಳಗೈತೆ. ಒಳಗಿನ ಇಲ್ಲಿ ಇವ್ರ ಹುಡುಗರ ಹಿಂಗದಾರ. ಈಗ ಸ್ವಲ್ಪ ಮತ್ತೆ ಚೇಂಜ್ ಆಗ್ಯಾರ. ಇದು 5 ವರ್ಷದ ಹಿಂದಿನ ಫೋಟೋ ಇದೆ. ಕುತ್ಕೊಳಕ್ ಮಾಡಕ. ಆಮೇಲೆ ಇದು ಒಂದು ಸಿಟ್ ಔಟ್ ಐತಿ. ಮುಂದೆಲ್ಲ ಇವೆಲ್ಲ ನಮ್ಮ ವಿಡಿಯೋ ಸಲುವಾಗಿ ಬೇಕಂತ ಹೇಳಿ ಯೂಟ್ಯೂಬ್ ಚಾನೆಲ್ ಸಲುವಾಗಿ ಎಲ್ಲ ಮಾಡ್ಕೊಂಡಿದ್ದೀವಿ. ಇಲ್ಲೆಲ್ಲ ಮೇಲೆ ಅಭ್ಯಾಸ ಮಾಡುವಾಗ ಗೆಸ್ಟ್ ಅದು ಬಂದ್ರೆ ಅವ್ರ ಪಡೆಗೆ ಅವ್ರು ಇಲ್ಲೇ ಮೇಲೆ ಅಭ್ಯಾಸ ಮಾಡ್ತಾರೆ. ಈ ಕಡೆ ಒಂದು ಗ್ಯಾಲರಿ ಐತಿ ಹಿಂದಿನ ಸೈಡ್. ನೋಡ್ತೀಯಲ್ಲ ಸ್ವಲ್ಪ ತೆಗ್ದ್ವಿ, ನಿನ್ನೆ ಸ್ವಲ್ಪ ತೆಗ್ದು ಮತ್ತೆ ಫೋಟೋ. ಇದು ನಮ್ಮ ತಮ್ಮ ನೋಡಿ ಇಲ್ಲೇ ಐತೆ ಅದು. ಇದು ಎಲ್ಲ ಈಗ ಮಾಡ್ಕೊಂಡ್ವಿ. ಇದೆಲ್ಲ ಇಲ್ಲಿ ಕೂತ್ಕೋತಾರ. ಆಮೇಲೆ ಇಲ್ಲಿ ಟಾಯ್ಲೆಟ್ ಬಾತ್ರೂಮ್ ಯೂಸ್ ಮಾಡಕ್ಕೆ ಅವ್ರಿಗೆ ಹೊರಗಿನವ್ರು. ಇಲ್ಲೇ ನಮಗೆ ಕುತ್ಕೊಂಡು ಮಾಡಕ್ಕೆ ಏನು ಬೇಕಲ್ಲ ಅಂತ ಇಲ್ಲೇ ಗಾರ್ಡನ್ ಕಡೆ ಇಲ್ಲಿ ಪಂಚಾಯತಿ ನೀರು, ಬೋರ್ ನೀರು. ಮತ್ತು ಇವೆಲ್ಲ ಇದು ಈ ಕಡೆ ಬಂದ್ರೆ ಈ ಕಡೆ ನೋಡ್ದಂಗೆ ಆಗುತ್ತೆ, ಆ ಕಡೆ ಹೋದು ಆ ಕಡೆ ನೋಡ್ದಂಗೆ ಅನಿಸ್ತೈತಿ. ಒಂದು ಬಾಳೆಹಣ್ಣು ತಗೋರೀಗ. ಏನು ಊಟನೂ ಮಾಡಲಿಲ್ಲ. ಊಟ थँक यू, धन्यवाद. येते मी लग्नाला आणि सगळं व्यवस्थित करून घ्या. आणि फ्रेंड सगळेजणी यायला काय जमणार नाही. दोघं नवरा बायको तर आम्ही येते. ओके बाय. या गाडी तुझं त्याचं. ओके बाय. या हळूहळू जावा. जेवा आणि कुठं तर आणि तसंच करशील आणि जेवा. ಅಭಿಮಾನಿಗಳೇ, 11:30 ಆಯ್ತು ಟೈಮ್. ಎಷ್ಟೊಂದು ಮದ್ವೆ ಆಮಂತ್ರಣಗಳು. ಈ ಸರಿ ಅಂತೂ ಬಹಳ ಮದ್ವೆಗಳು ಅದಾವ. ಮತ್ತು ಈಗ ನಮ್ಮ ತವ್ರ ಮನೆ ಕಡೆಯಿಂದನೂ ಬಂದದ. ಎಲ್ಲೆಲ್ಲಿ ಹೋಗೋದು ಏನು ಗೊತ್ತಾಗ್ತಾ ಇಲ್ಲ. ಒಂದೇ ದಿನ ಒಳಗದಾವ ಎಲ್ಲ. ಮತ್ತು ಅವ್ರ ಕಡೆ ಇವ್ರ ಕಡೆ ಎಲ್ಲರ ಕಡೆ ಹೋಗ್ಬೇಕಾಗ್ತದೆ. ನೋಡೋನು, ಅಟೆಂಡ್ ಮಾಡೋನು, ಹೋಗಿ ಭೇಟಿಯಾಗಿ ಬರೋನು. ಸದ್ಯಾಗಿ ಈಗ ನಾವು ಎಲ್ಲೆಲ್ಲಿ ಹೋಗೋದಾಗ್ತದೆ. ನೀವು ನೋಡ್ತೀರಾ ಮದುಮಕ್ಳು. ಈಗ ನಮಗೆ ಮದುಮಗ ಬಂದು ಕಾರ್ಡ್ ಕೊಡಕ್ಕೆ ರೆಡಿ ಬಂದಿದ್ದಾನೆ. ನಾವು ಎಲ್ಲೆಲ್ಲಿ ಹೋಗಿರ್ತೀವಿ ಭೇಟಿ ಮಾಡ್ಸತ್ತೀವಿ ಅಲ್ಲಿ ಹೋದ್ಮೇಲೆ. ಈಗ ಸದ್ಯಾಗ ನಾನು ಡ್ರೆಸ್ ಚೇಂಜ್ ಮಾಡ್ತೀನಿ. ಅವ್ರು ಬಂದಾಗ ಗಡ್ಬಡಿ ಒಳಗೆ ಮತ್ತೆ ಡ್ರೆಸ್ ಹಾಕೊಂಡು ಬಂದಿದ್ದೆ. ಈಗ ಮತ್ತೆ ಆಮೇಲೆ ನೋಡೋಣ ಮತ್ತೆ ಯಾರ್ಯಾರು ಬರ್ತಾರೆ, ಮತ್ತೆ ಕಾರ್ಡ್ ಕೊಡ್ತಾರೆ, ಮತ್ತೆ ಯಾರು ಭೇಟಿ ಆಗ್ತಾರೆ, ಜಾತ್ರೆಗಳ್ದು ಹೇಳಕ್ಕೆ ಬರ್ತಾರೆ. ಅವಾಗ ನೋಡೋಣ. ಸದ್ಯಾಗ ಈಗ